ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭಾಷದ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಮಿಥುನ ರಾಶಿಗೆ ಜೂನ್ ತಿಂಗಳಲ್ಲಿ ವಿಶೇಷವಾದ ಗುರುಬಲದ ಶುಭಾರಂಭ, ತಿಂಗಳಿಡೀ ಸುಖ ಸಂತೋಷ ಎಂಬಂತಹ ವಾಕ್ಯ ಈ ತಿಂಗಳಲ್ಲಿ ಅನ್ವಯ ಆಗುತ್ತೆ. ಅತ್ಯಪರೂಪಕ್ಕೆ ಬರುವಂತಹ ಗುರುಬಲದ ಒಂದು ಧನಸ್ಥಾನದ ವಿಶೇಷವಾದ ಲಾಭ ಹಾಗೂ ಇತರ ಎಲ್ಲ ಗ್ರಹಗಳ ಒಂದು ವಿಶೇಷವಾದ ಅನುಕೂಲತೆಗಳು ನಿಮಗೆ ದೀರ್ಘಕಾಲದ ಬಳಿಕ ಈಗ ಬರ್ತಾಯಿದೆ. ಅತ್ಯಪರೂಪಕ್ಕೆ ಆಶೀರ್ವಾದ ಮಾಡುವಂತಹ ಗುರು 12 ವರ್ಷಕ್ಕೊಮ್ಮೆ ಗುರುವಿನ ಒಂದು ಧನಸ್ಥಾನದ ಪ್ರಭಾವ ಸಿಗುತ್ತೆ. ಅಂದರೆ ಬೇರೆ ಸ್ಥಾನಗಳಲ್ಲಿ ಗುರುವಿನ ಪ್ರಭಾವ ಸಿಗುತ್ತೆ, ಆದರೆ ವಿಶೇಷವಾಗಿ ಧನಸ್ಥಾನ ಅಂದರೆ ನಿಮ್ಮ ರಾಶಿ 2ನೇ ಮನೆಗೆ ಧನಸ್ಥಾನ ಅಂತಾರೆ. ಹಾಗಾಗಿ ಧನಸ್ಥಾನದ ವಿಶೇಷವಾದ ಗುರುವಿನ ಬೆಂಬಲ 12 ವರ್ಷ ಬಳಿಕ ನಿಮಗೆ ಬಂದಿದೆ. ಅದೇ ರೀತಿ ವಿಶೇಷವಾಗಿ ಮಂಗಳನು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಅನುಕೂಲವಾಗಿ ಮಾಡುವಂಥ ವಿಚಾರ. ಅದರಲ್ಲೂ ಲಾಭ ಸ್ಥಾನದ ಲಾಭ ಬರಬೇಕಾದ್ರೆ ಹಲವಾರು ತಿಂಗಳವರೆಗೆ ಕಾಯಬೇಕಾಗತ್ತೆ. ಈ ಬಾರಿ ನಿಮಗೆ ಮಂಗಳನು ಅಲ್ಲಿ ಲಾಭ ಸ್ಥಾನದಲ್ಲಿ ತಿಂಗಳ 20ರವರೆಗೂ ಮಂಗಳನು ಇರುವಂಥದ್ದು. ಅದೇ ರೀತಿ ಶುಕ್ರ ಗ್ರಹದ ಅನುಕೂಲವು ನಿಮಗೆ ವಿಶೇಷವಾಗಿ ಉತ್ತಮವಾಗಿದೆ. ಇನ್ನು ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನು ಹಾಗೆ ನಿಮಗೆ ತಿಂಗಳ ಮಧ್ಯಭಾಗದ ಬಳಿಕ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಇನ್ನು ವಿಶೇಷವಾಗಿ ಕೇತುವಿನ ಬೆಂಬಲ ನಿಮಗೆ ತಿಂಗಳು ಪೂರ್ತಿಯಾಗಿ ಇರಲಿದೆ. ಹಾಗಾಗಿ ಅಲ್ಲಿ ರವಿಯ ಬೆಂಬಲ ಇಲ್ಲದೇ ಇದ್ದರೂ ಕುಜ, ಬುಧ, ಗುರು, ಶುಕ್ರರ ಬೆಂಬಲ ನಿಮಗೆ ವಿಶೇಷವಾಗಿ ಈ ತಿಂಗಳಲ್ಲಿ ಅನೇಕ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡೋದಿರುತ್ತೆ. ಇನ್ನು ದೀರ್ಘಕಾಲದಿಂದ ನಿಮಗೆ ಕೆಲವು ನಿರೀಕ್ಷೆಗಳಿದ್ದವು ಅಥವಾ ಕನಸುಗಳಿದ್ದವು, ಅವೆಲ್ಲ ನನಸಾಗಲಿಕ್ಕೆ ಈಗ ಗುರುವಿನ ಬಲ ನಿಮಗೆ ಆಶೀರ್ವಾದ ಮಾಡುತ್ತೆ. ಉದಾಹರಣೆಗೆ ವಿವಾಹಾದಿ ಮಂಗಳ ಕಾರ್ಯ ಇರ್ಬೋದು, ಮನೆ ಭೂಮಿ ಕೊಳ್ಳುವಂಥ ವಿಚಾರ, ಗೃಹ ಪ್ರವೇಶಾದಿ ವಿಚಾರ ಇರ್ಬೋದು, ಅಥವಾ ವಿದ್ಯೆಗೆ ಸಂಬಂಧಿತವಾದ ಉನ್ನತ ಶಿಕ್ಷಣ, ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗುವಂಥದ್ದು, ಸಂತಾನ ಅಪೇಕ್ಷೆ ಇರುವಂಥದ್ದು, ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡುವಂಥದ್ದು, ಅದು ಇನ್ನಿತರ ಯಾವುದೇ ರೀತಿಯ ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ಎಲ್ಲ ಬಹಳ ಕಾಲದಿಂದ ನೆನೆಗುದಿಗೆ ಬಿದ್ದಿದ್ದೆವು, ಅದು ಈಗ ಎಲ್ಲ ನಿಮ್ಮ ಪರವಾಗಿ ಜಯ ಮತ್ತು ಯಶಸ್ಸು ಆಗುವಂಥದ್ದು. ಹೀಗಾಗಿ ಆ ಗುರುಬಲದ ಒಂದು ಗುರು ಪರಿವರ್ತನೆಯ ಪ್ರತ್ಯೇಕ ವಿಡಿಯೋವನ್ನು ವಿವರವಾಗಿ ಪ್ರಸಾರ ಮಾಡಿದ್ದೇನೆ. ವೀಕ್ಷಿಸಿದರೆ ಧನ್ಯವಾದಗಳು. ಯಾರೂ ವೀಕ್ಷಿಸಿಲ್ಲ, ಗುರುಬಲದ ಒಂದು ವಿಶೇಷವಾದ ವಿವರವಾದ ಅಲ್ಲಿ ವಿವರಣೆ ಇರುತ್ತೆ, ಅದನ್ನು ನೀವು ಗಮನಿಸಿಕೊಳ್ಳಿ. ಹಾಗಾಗಿ ಗುರುವಿನ ಒಂದು ಅಪರೂಪದ ನಿಮಗೆ ಆಶೀರ್ವಾದ ಇರುವ ಕಾರಣ ಈ ತಿಂಗಳಲ್ಲಿ ಹಲವಾರು ಶುಭ ಘಟನೆಗಳು, ಹಲವಾರು ಇಷ್ಟಾರ್ಥ ಸಿದ್ಧಿಗಳು, ಅದೃಷ್ಟದ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ವಿದ್ಯಾರ್ಥಿಗಳು ಇರ್ಬೋದು, ಯುವಕರು ಇರ್ಬೋದು, ಸಾಧಕರು ಇರ್ಬೋದು, ಅವರವರ ಒಂದು ಸಾಧನೆಗೆ, ವಿದ್ಯೆಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಅನುಕೂಲವಾದಂಥ ಫಲಿತಾಂಶ ಬರುತ್ತೆ. ಇಷ್ಟು ದಿನ ಸ್ವಲ್ಪ ನಿಮಗೆ ಅನಾನುಕೂಲ ಅಥವಾ ವಿರುದ್ಧವಾಗಿದ್ದಂಥ ಫಲಿತಾಂಶಗಳು ಈಗ ನಿಮ್ಮ ಪರವಾಗಿ ಬರುವಂಥದ್ದಿರುತ್ತೆ. ಜೊತೆಗೆ ನೀವು ಹಿಂದೆ ಪಟ್ಟಂತಹ ಪ್ರಯತ್ನಗಳ ಒಂದು ರಿಸಲ್ಟ್ ಅಥವಾ ಫಲಿತಾಂಶ ಬಂದಾಗ ಆ ಫಲಿತಾಂಶವು ನಿಮ್ಮ ಪರವಾಗಿಯೇ ಇರುವಂಥದ್ದು. ನೀವು ಏನು ಊಹೆ ಮಾಡಿದರೆ ಅದಕ್ಕಿಂತಲೂ ಉತ್ತಮ ಪರಿಣಾಮವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಗುರುಬಲದ ಒಂದು ಶುಭಾರಂಭ ನಿಮಗೆ ಒಂದು ರಕ್ಷಣಾ ಕವಚ. ಅದೇ ರೀತಿ ಮಂಗಳನ ವಿಚಾರ ಹೇಳಿದ್ದೇನೆ. ಲಾಭ ಸ್ಥಾನದಲ್ಲಿರುವಂಥ ಮಂಗಳನು ಈಗ ನಿಮಗೆ ಭೂಮಿ ವಿಚಾರ ಇರ್ಬೋದು, ಮನೆ ಭೂಮಿ ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಗೃಹ ನಿರ್ಮಾಣ ಕಾರ್ಯ ಇರ್ಬೋದು, ಅಥವಾ ಸರ್ಕಾರದ ಉದ್ಯೋಗ, ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಲಾಭವನ್ನು ಕೊಡ್ತಾನೆ ಮಂಗಳನು. ಆ ಮಂಗಳಕಾರಕನು ನಿಮಗೆ ಮಂಗಲ ಕಾರ್ಯವನ್ನು ಅಥವಾ ವಿವಾಹಕ್ಕೆ ಪ್ರಯತ್ನದವರಿಗೆ ವಿವಾಹದ ಫಿಕ್ಸ್ ಆಗುವಂಥದ್ದಾಗಲಿ, ಅಥವಾ ಮದುವೆ ಮುಂಜಿಯ ತಯಾರಿಗೆ ಅಥವಾ ಇನ್ನಿತರ ವಿಚಾರಕ್ಕೆ ಹಿನ್ನಡೆ ಆಗಿದ್ದು ಈಗ ಸ್ವಲ್ಪ ಕ್ಷಿಪ್ರವಾಗಿ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಅಲ್ಲಿ ಮಂಗಳನು ಕೊಳ್ಳಿದ್ದಾನೆ. ಬುಧನ ಅನುಕೂಲ ನಿಮಗೆ ಆರಂಭದಲ್ಲಿ ಇಲ್ಲದೇ ಇದ್ದರೂ ಆ 21ಕ್ಕೆ ಬಳಿಕ ಆಗುವಂಥ ಬುಧನ ಪರಿವರ್ತನೆ 22ರಿಂದ ನಿಮಗೆ ಜೂನ್ 22ರಿಂದ ಬುಧನು ಸಹ ನಿಮಗೆ ಅನುಕೂಲಕರವಾದ ಧನಸ್ಥಾನದ ಪ್ರಭಾವವನ್ನು ಕೊಳ್ಳಿರೋ ಕಾರಣ ಅಲ್ಲಿ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣಕ್ಕೆ ಬುಧನ ಒಂದು ವಿಶೇಷವಾದ ಕೊಡುಗೆ ಇರುತ್ತೆ. ಇನ್ನು ಶುಕ್ರನು ಆರಂಭದಲ್ಲಿ ನಿಮಗೆ ವ್ಯಯದಲ್ಲೂ ಆ ಬಳಿಕ ಜನ್ಮದಲ್ಲೂ ಬರ್ತಾನೆ. ಹಾಗಾಗಿ ಇಲ್ಲಿ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಬೇಕು. ವ್ಯಯ ಮತ್ತು ಜನ್ಮ ಅಂದರೆ 12ನೇ ಸಿಂಹರಾಶಿ 12ನೇ ಮನೆಯಲ್ಲಿ ಇರುವಂತಹ ವೃಷಭದಲ್ಲೂ ಆ ಬಳಿಕ ನಿಮ್ಮ ಜನ್ಮರಾಶಿಗೂ ಮಿಥುನಕ್ಕೇ ಬರುವಂತಹ ಶುಕ್ರನು ಅಲ್ಲಿ ಹಣವನ್ನು, ಆದಾಯವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮಗೆ ಹಣಕಾಸು ಆದಾಯ ಇದಕ್ಕೆ ಯಾವುದೋ ಕೊರತೆ ಇಲ್ಲ. ಆದರೆ ಇಲ್ಲಿ ಹಣದ ಒಂದು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಂದರೆ ನೀವು ಹಣದ ಒಂದು ನಿರ್ವಹಣೆಯನ್ನು ಚೆನ್ನಾಗಿ ಮಾಡ್ಕೋಬೇಕು. ಅಲ್ಲಿ ದುಂದು ವೆಚ್ಚ ಮಾಡುವಂಥದ್ದು, ದುರುಪಯೋಗ ಮಾಡುವಂಥದ್ದು, ಅಥವಾ ಕೆಲವೊಂದು ಅನಾವಶ್ಯಕ ಖರ್ಚುಗಳಿಗೆ ಖರ್ಚು ಮಾಡುವಂಥದ್ದು, ಅಥವಾ ಯಾವುದಾದ್ರೂ ನಿಮ್ಮ ಒಂದು ಇತರ ವ್ಯಕ್ತಿಗಳು ನಿಮ್ಮ ಹೇಳಿದಂಥ ಒಂದು ಮಾತನ್ನು ಕೇಳಿ ಅಲ್ಲಿ ಹೂಡಿಕೆ ಮಾಡಲಿಕ್ಕೆ ಹೋಗುವಂಥದ್ದು, ಅವೆಲ್ಲ ವಿಚಾರಕ್ಕೆ ಸ್ವಲ್ಪ ಹಣಕಾಸಿನ ಒಂದು ನಿರ್ವಹಣೆ ಏನಂತ ಹೇಳಿದ್ರಲ್ಲ, ಹಣಕಾಸಿನ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರದಿಂದ ಹಣಕಾಸನ್ನು ಪೋಲು ಮಾಡೋದಾಗಲಿ, ದುರುಪಯೋಗ ಮಾಡೋದಾಗಲಿ, ಅಥವಾ ದುಂದು ವೆಚ್ಚ ಮಾಡೋದಾಗಲಿ ಒಳ್ಳೆಯದಲ್ಲ. ಹಾಗಾಗಿ ಶುಕ್ರನ ಅನುಕೂಲತೆ ಉತ್ತಮವಾಗಿಯೇ ಇರುತ್ತೆ. ಇನ್ನು ಕೇತು ನಿಮಗೆ ತಿಂಗಳ ಪೂರ್ತಿ ಆಗಲೇ ಪೂರಕ ಅಂತ ಹೇಳಿದ್ದೇನೆ. ಹಿಂದಿನ ತಿಂಗಳು ಕೇತುವಿನ ಬೆಂಬಲತೆ ಈಗಲೂ ಇದೆ.
ಅವೆಲ್ಲವೂ ನಿಮಗೆ ವಿಶೇಷವಾಗಿ ಅನೇಕ ರೀತಿಯ ಉದ್ಯೋಗ ವೃತ್ತಿ ವ್ಯಾಪಾರದಲ್ಲಿ ಆಕಸ್ಮಿಕ ಧನಲಾಭ ಆಗಲಿಕ್ಕೆ ಕೇತುವಿನ ಒಂದು ಸಹಕಾರ ಬರುತ್ತೆ. ಅಂದರೆ ಎಲ್ಲ ದಿನ ಅಂತಲ್ಲ, ಕೆಲವೊಂದು ದಿನಗಳಲ್ಲಿ ವಿಶೇಷವಾಗಿ ಚಂದ್ರ ಅನುಕೂಲ ಇರುವಂತಹ ದಿನಗಳಲ್ಲಿ ಅಥವಾ ಇತರ ಕೆಲವು ದಿನಗಳಲ್ಲಿ ನಿಮಗೆ ಕೇತುವಿನಿಂದ ಆಕಸ್ಮಿಕ ಧನಲಾಭಗಳು ಕೆಲವೊಮ್ಮೆ ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ವಿದೇಶ ಮೂಲದ ಉದ್ಯೋಗ, ವಿದೇಶ ಮೂಲದ ಸಂಸ್ಥೆಯಲ್ಲಿ ಶಿಕ್ಷಣಕ್ಕೆ ಅವಕಾಶ ಅಥವಾ ವಿದೇಶದ ಕೆಲವು ಸಂಸ್ಥೆಗಳಲ್ಲಿ MNC ಕಂಪನಿಗಳಲ್ಲಿ, ಅದು ಸ್ವದೇಶದಲ್ಲಿ ಇರ್ಬೋದು, ಆ ವಿದೇಶದ ಒರಿಜಿನ್ ಇರುವಂತಹ ಕಂಪನಿಗಳಲ್ಲಿ ನಿಮಗೆ ಉದ್ಯೋಗ ಸಿಗುವಂಥದ್ದು ಇತ್ಯಾದಿ ಎಲ್ಲ ಆಗುತ್ತೆ. ಅಥವಾ ಇಂಟರ್ನ್ಶಿಪ್ಗಳು ಸಿಗುವಂಥದ್ದು, ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಕೇತು ಸಹ ನಿಮಗೆ ಕೊಡಬಲ್ಲನಾಗಿದ್ದಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಅತ್ಯಪರೂಪದ ಅದೃಷ್ಟ ಜೂನ್ ತಿಂಗಳಲ್ಲಿ ಒಲಿದು ಬರ್ತಾ ಇದೆ. ಅದನ್ನು ನೀವು ಒಳ್ಳೆಯ ಮನಸ್ಸಿಂದ ಸ್ವಾಗತ ಮಾಡಿಕೊಂಡು ಅದರ ಸದುಪಯೋಗವನ್ನು ಮಾಡಿಕೊಳ್ಳುವಂಥದ್ದು. ಹಣಕಾಸಿನ ಬಗ್ಗೆ ನಾನು ಆಗಲೇ ಹೇಳಿದ್ದೆ, ಶುಕ್ರನಿಂದ ಸ್ವಲ್ಪ ಎಚ್ಚರಿಕೆ ಬೇಕು. ಅದೇ ರೀತಿ ನಿಮಗೆ ವೈರುಧ್ಯ, ಸೂರ್ಯನ ವೈರುಧ್ಯ ತಿಂಗಳು ಪೂರ್ತಿ ನಷ್ಟ ಮತ್ತು ಜನ್ಮದಲ್ಲಿ ಸೂರ್ಯ ಬರ್ತಾನೆ ಕಾರಣ ಅಲ್ಲಿ ಕೆಲವೊಂದು ನಿಮ್ಮದೇ ಸ್ವಯಂಕೃತ ಅಪರಾಧ ನಷ್ಟ ಮಾಡುತ್ತದೆ. ಹಿರಿಯರ ಜೊತೆಗೆ ಕಲಹ ವಾಗ್ವಾದ ಬರ್ಬೋದು. ತಂದೆ ತಾಯಿ ಅಥವಾ ನಿಮ್ಮ ಗುರು ಹಿರಿಯರ ಜೊತೆಗಿರ್ಬೋದು, ಅಥವಾ ಮೇಲಾಧಿಕಾರಿಗಳು ಸಹ ಅಥವಾ ನಿಮ್ಮ ಹೈಯರ್ ಆಫೀಸರ್ ಜೊತೆ, ಈ ರೀತಿ ಸ್ವಲ್ಪ ಮಾತಿನ ಚಕಮಕಿ ವಾಗ್ವಾದ ಕಲಹಗಳು, ಭಿನ್ನಾಭಿಪ್ರಾಯಗಳು ಹಿರಿಯರ ಜೊತೆಗೆ ಬರುವಂಥದ್ದು. ಇನ್ನು ಆರೋಗ್ಯದ ಮೇಲೆ ಸಹ ಸ್ವಲ್ಪ ಸೂರ್ಯನ ಅಡ್ಡ ಪರಿಣಾಮ ಇರುವ ಕಾರಣ ಅಲ್ಲಿ ಆರೋಗ್ಯದ ಮೇಲೆ ಸಹ ಹಾಗೆ ಉಷ್ಣ ವ್ಯಾಧಿಗಳು, ಹೊಟ್ಟೆಯ ಅಜೀರ್ಣ ಸಮಸ್ಯೆಗಳು, ಅಸಿಡಿಟಿ, ಅಲ್ಸರ್ನಂಥ ಸಮಸ್ಯೆಗಳು ಕೆಲವೊಬ್ಬರಿಗೆ ಕಾಣ್ಬೋದು. ಜೊತೆಗೆ ಆಹಾರ ದೋಷ ಮತ್ತು ನೀರಿನ ದೋಷದಿಂದ ಆಗುವಂಥ ಇನ್ಫೆಕ್ಷನ್ನು ಇತ್ಯಾದಿಗಳೆಲ್ಲ ನಮಗೆ ಬರ್ಬೋದಾಗಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿಯನ್ನು ಖಂಡಿತ ಎಲ್ಲರೂ ಗಮನಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಈ ತಿಂಗಳ ಒಟ್ಟಾರೆ ಫಲಿತಾಂಶವು ನಿಮ್ಮ ಪರವಾಗಿನಿದೆ. 100ಕ್ಕೆ ಸುಮಾರು 80ಕ್ಕಿಂತಲೂ ಹೆಚ್ಚು ಭಾಗ ಉತ್ತಮ ಫಲಿತಾಂಶವನ್ನು ಪಡೆಯುವಂಥ ಅವಕಾಶ ಅತ್ಯಪರೂಪವಾಗಿ ಮಿಥುನ ರಾಶಿಯವರು ಬಂದಿದೆ. ಮುಂದಿನ 1 ವರ್ಷವರೆಗೂ ನಿಮಗೆ ಗುರುಬಲ ಇದ್ದೇ ಇರುತ್ತೆ. ಮಧ್ಯೆ ಮಧ್ಯೆ ಗುರುವಿನ ವಕ್ರಗತಿ, ಗುರುವಿನ ಅತಿರೇಕ ಚಲನೆ ಇವೆಲ್ಲ ಇರುತ್ತೆ. ಆವಾಗ ಸಣ್ಣ ಮಟ್ಟಿನ ವ್ಯತ್ಯಾಸ ಆಗ್ಬೋದೇ ಹೊರತು ಹೆಚ್ಚಿನೇನು ತುಂಬ ತೊಂದರೆಗಳೇನು ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಹೊರತುಪಡಿದರೆ ವರ್ಷಪೂರ್ತಿ ಗುರುಬಲದ ಅನುಕೂಲತೆ ನಿಮ್ಮದಾಗಲಿದೆ. ಇನ್ನು ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ 16 ದಿನಗಳಲ್ಲಿ ಚಂದ್ರನ ಅನುಕೂಲ ಸಿಗುತ್ತೆ. ಎಲ್ಲ ರಾಶಿಗಳಿಗೆ ಸಿಗುವಂತೆ ನಿಮಗೂ ತಾರತಮ್ಯ ಇಲ್ಲದೆ ಮಧ್ಯೆ ಮಧ್ಯೆ ಕೆಲವೊಂದು ದಿನಗಳನ್ನು ಹೊರತುಪಡಿದರೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಆರಂಭದಲ್ಲಿ ಜೂನ್ 1, 2, 3 ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು. ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯ ಅಥವಾ ಒಪ್ಪಂದ, ಸಹಿ, ಅಗ್ರಿಮೆಂಟು, ಭೇಟಿಯಾಗುವಂಥದ್ದನ್ನು ಚಂದ್ರನ ಅನುಕೂಲವಾದ ದಿನಗಳಲ್ಲಿ ನೀವು ಅನುಸಾರ ಮಾಡ್ಬೋದಾಗಿದೆ. 1, 2, 3ರ ಬಳಿಕ ನಿಮಗೆ 9, 10, 11, 12 9, 10, 11, 12ರಲ್ಲಿ ಚಂದ್ರನ ಬೆಂಬಲ ಇರುವಂಥ. ಆ ಬಳಿಕ ನೋಡಿದರೆ 15, 16ರಲ್ಲಿ ಚಂದ್ರನ ಅನುಕೂಲತೆ ನಿಮಗೆ ಉತ್ತಮವಾಗಿರುತ್ತೆ. ಆ ಬಳಿಕ ನೋಡಿದರೆ 19, 20, 21 ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು. ಮುಂದೆ ನಿಮಗೆ ಇರುವಂಥದ್ದು 26, 27, 28, 29, 30 ಅಂದರೆ 26ರಿಂದ 30ರವರೆಗೂ ಚಂದ್ರನ ಬೆಂಬಲ. 26, 27, 28, 29, 30ರಲ್ಲಿ ಸಹ ಚಂದ್ರನ ಅನುಕೂಲತೆ. ಒಟ್ಟಾರೆ 16 ಡೇಟ್ಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದಿದೆ. ಅದನ್ನು ನೀವು ಸದುಪಯೋಗಪಡಿಸಿಕೊಂಡು ಆಯಾ ದಿನಗಳಲ್ಲಿ ವಿಶೇಷವಾದ ಕೆಲಸ ಕಾರ್ಯಗಳಿದ್ರೆ ಮಾಡ್ಬೋದಾಗಿದೆ. ಇನ್ನು ಈ ತಿಂಗಳಲ್ಲಿ ನೀವು ಬಣ್ಣಗಳನ್ನು ಬಳಸುವ ವಿಚಾರ ನೋಡಿದರೆ ನಿಮಗೆ ಗುರುವಿನ ಬಲ ಆರಂಭದಲ್ಲೇ ಬರೋದ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಸಂಕೇತ, ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3ನ್ನು ಮಾಸಪೂರ್ತಿ ಬಳಸ್ಕೊಳ್ಳಿ. ಶುಕ್ರನ ಬೆಂಬಲ ಮಾಸಪೂರ್ತಿ ಇರಲಿದೆ, ಹಾಗಾಗಿ ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6ನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ, ಹಾಗಾಗಿ ಕೇತುವಿನ ಸಂಕೇತವಾದ ಮಿಶ್ರ ಬಣ್ಣ, ಅದು ಅಂದರೆ 2 ಅಥವಾ ಹೆಚ್ಚು ಬಣ್ಣ ಇದ್ದರೆ ಅದಕ್ಕೆ ಮಿಶ್ರ ಅಂತ ಹೇಳ್ತಾರೆ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ಕೇತುವಿನ ಸಂಕೇತವನ್ನು ಬಳಸ್ಕೋಬೋದು. ಇನ್ನು ನಿಮಗೆ ಮಂಗಳನ ವಿಶೇಷವಾದ ಬೆಂಬಲ ತಿಂಗಳ 20ರವರೆಗೆ ಇರುತ್ತೆ, ಹಾಗಾಗಿ ಮಂಗಳನ ಸಂಕೇತವಾದ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನಂಬರ್ 9ನ್ನು ಅಲ್ಲಿ 20ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ, ಗ್ರೀನ್ ಅಥವಾ ಹಸಿರು ಬಣ್ಣವನ್ನು 21ರಿಂದ ಬಳಸ್ಕೊಳ್ಳುವಂಥದ್ದು. ಯಾಕಂದರೆ ಆರಂಭದಲ್ಲಿ ನಿಮಗೆ ಬುಧನ ಬೆಂಬಲ ಇರೋದಿಲ್ಲ, 21ರಿಂದ ನಿಮಗೆ ಬುಧನ ಬೆಂಬಲ ಆರಂಭ ಆಗುತ್ತೆ. ಹಾಗಾಗಿ 21ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ನ್ನು ಬಳಸ್ಕೊಳ್ಳುವಂಥದ್ದು. ಚಂದ್ರನ ಬೆಂಬಲದ 16 ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ಆ ದಿನಗಳಲ್ಲಿ ಬಳಸಿಕೊಳ್ಳುವಂಥದ್ದು. ಎಲ್ಲ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಆಯುರಾರೋಗ್ಯ ಕೀರ್ತಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.